ಹಾಯ್ ಸ್ಟೂಡೆಂಟ್ಸ್, ಇನ್ಫೋಸಿಸ್ ಅಲ್ಲಿ ಹೈರಿಂಗ್ ಆಗ್ತಾ ಇದೆ. ಸೊ ಟೀಮ್ ಲೀಡ್ ಅಂತ ಹೇಳಿ ಟ್ಯಾಲೆಂಟ್ ಅಕ್ವೈಸೇಷನ್ ಪೋಸ್ಟ್. ಹೌದಾ? ಸೊ ಪೋಸ್ಟ್ ನಂಬರ್ ಬಂದ್ಬಿಟ್ಟು ಎಷ್ಟು ಅಂತ ಕೊಟ್ಟಿಲ್ಲ, ಆದರೆ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರಲ್ಲ ಇರುತ್ತೆ. ಯಾರು ಅಪ್ಲೈ ಮಾಡಪ್ಪ ಆನ್ಲೈನ್ ಇರುತ್ತೆ. ಯಾವ ಥರ ಅಪ್ಲೈ ಮಾಡ್ಬೇಕಂತ ತೋರಿಸ್ತೀನಿ. ಆ್ಯಂಡ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಈಗ 2 days ಆಗಿದೆ ಓಪನ್ ಆಗಿ. ಆ್ಯಂಡ್ ಹೂ ಕ್ಯಾನ್ ಅಪ್ಲೈ ಅಂದರೆ ಆಲ್ ಇಂಡಿಯಾ ಮೇಲ್ ಆ್ಯಂಡ್ ಫೀಮೇಲ್ ಎನಿ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸ್ಯಾಲ್ರಿ ಆ್ಯಂಡ್ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರಲ್ಲೇ ಇರುತ್ತೆ. ಸ್ಯಾಲ್ರಿ ನಿಮಗೆ 10 LPA to 15 LPA ಇರುತ್ತೆ. ಸೊ 10 LPA to 15 LPA ಅಂದರೆ ಎಕ್ಸ್ಪೀರಿಯನ್ಸು ಕೇಳ್ತಾರೆ. ಸೊ ಅಷ್ಟೊಂದು ಸ್ಯಾಲ್ರಿ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಫ್ರೆಶರ್ಸ್ ಕೊಡಲ್ಲ. ಅದರಿಂದ ಸೊ ಸ್ಯಾಲ್ರಿ 10 to 15 ಅಂತ ಕೊಟ್ಟಿದ್ದಾರೆ, ಅಂದರೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೋಡೋಣ. ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಆಗಬೇಕು. ಆನಂತರ ರೆಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ, ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ, ಅಸೆಸ್ಮೆಂಟ್ನ ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಟೆಕ್ನಿಕಲ್ ರೌಂಡ್ ಇರುತ್ತೆ, ನಿಮ್ಮದು ಸಬ್ಜೆಕ್ಟ್ ರಿಲೇಟೆಡು ಕೇಳ್ತಾರೆ. ಸೊ ಪೊಸಿಷನ್, ಆಮೇಲೆ ಬ್ಯಾಕ್ಗ್ರೌಂಡ್ ಚೆಕಪ್ ಇರುತ್ತೆ. ಬ್ಯಾಕ್ಗ್ರೌಂಡ್ ಚೆಕಪ್ ಅಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆಲ್ಲ ಚೆಕ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಆಗಿದೆಯಲ್ಲ ಅಂತೇಳಿ ಚೆಕ್ ಮಾಡ್ತಾರೆ. ಆ್ಯಂಡ್ ಆಫರ್ ಲೆಟರು ಅದೆಲ್ಲ ಆದಮೇಲೆ ಲಾಸ್ಟಿಗೆ ಆಫರ್ ಲೆಟರ್ ಕೊಡ್ತಾರೆ, ಸ್ಯಾಲ್ರಿ ಡಿಸ್ಕಷನ್ ಮಾಡಿಬಿಟ್ಟು. ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ವಿತ್ 5 years. ನಾನು ಹೇಳಿರುವ ಸ್ಯಾಲ್ರಿ ಜಾಸ್ತಿ ಇದೆ ಅಂದರೆ ಅದರ ಅರ್ಥ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅಂತ ಅರ್ಥ. ಸೊ 5 years ಎಕ್ಸ್ಪೀರಿಯನ್ಸ್ ಇರಬೇಕು. ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು. ಸೊ ಪ್ರಿಫರ್ಡ್ ಸ್ಕಿಲ್ಲು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಲು, ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು. ರಿಸಾಲ್ವ್ ಸಿಂಪಲ್ ಟೆಕ್ನಿಕಲ್ ಪ್ರಾಬ್ಲಮ್. ಹೌದಾ? ಟೆಕ್ನಿಕಲ್ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡಬೇಕು. ಕೊಲಾಬ್ರೇಟ್ ವಿತ್ ದ ಟೀಮ್ ಮೆಂಬರ್ಸ್. ನೀವು ವರ್ಕ್ ಮಾಡುವಾಗ ಟೀಮ್ ಮೆಂಬರ್ಸ್ ಜೊತೆ ಚೆನ್ನಾಗಿ ವರ್ಕ್ ಮಾಡಬೇಕು. ಆ್ಯಂಡ್ ರೆಡಿ ಟು ವರ್ಕ್ ವಿತ್ ದ US ಟೈಮ್ ಝೋನ್. ಹೌದಾ? ಅಮೆರಿಕನ್ ಟೈಮ್ ಝೋನ್ಗೆ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ನೈಟ್ ಶಿಫ್ಟ್ ಬರ್ಬೋದು, ಮಾರ್ನಿಂಗ್ ಶಿಫ್ಟ್ ಬರ್ಬೋದು. ರೊಟೇಷನಲ್ ಶಿಫ್ಟ್. ಹೌದಾ? 24/7 ರೊಟೇಷನಲ್ ಶಿಫ್ಟ್ ಒಳಗಡೆ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಮೇಂಟೈನ್ ಹೈ ಲೆವೆಲ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಹೌದಾ? ಸೊ ಅವ್ರ ವರ್ಕರ್ಸ್ ಜೊತೆ ನಿಮ್ಮದು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಹೌದಾ? ನೀವು ಯಾರ ಜೊತೆ ಇದು ಮಾಡ್ತಿರ್ತೀರ, ಇಂಟ್ರಾಕ್ಷನ್ ಮಾಡ್ತಿರ್ತೀರಲ್ಲ ಅವ್ರ ಜೊತೆ ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ ಒಂದು ಒಳ್ಳೆಯದು. ನೆಕ್ಸ್ಟ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಬಂದರೆ ಪ್ರೊವೈಡಿಂಗ್ ಎಂಡ್ ಟು ಎಂಡ್ ರಿಕ್ರೂಟ್ಮೆಂಟ್ ಸರ್ವಿಸಸ್ ಫಾರ್ ಫುಲ್ ಟೈಮ್ ಆ್ಯಂಡ್ ಪರ್ಮನೆಂಟ್ ರೋಲ್ಸ್ ಅಕ್ರಾಸ್ ದ ಮಲ್ಟಿಪಲ್ ಜಾಗ್ರಫೀಸ್. ಹೌದಾ? ಸೊ ನಿಮ್ಮದು ಇಲ್ಲೇನಿರುತ್ತಪ್ಪ ಅಂದರೆ ಎಂಡ್ ಟು ಎಂಡ್ ವರ್ಕ್ ನಿಮ್ಮದೇ ಇರುತ್ತೆ, ಕಂಪ್ಲೀಟ್ ವರ್ಕ್ ಮಾಡಬೇಕು. ಆ್ಯಂಡ್ ಕೊಲಾಬ್ರೇಟಿಂಗ್ ಕ್ಲೋಸ್ಲಿ ವಿತ್ ದ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ದ ಆ್ಯಂಡ್ ಪ್ರಿಯಾರಿಟೀಸ್. ಹೌದಾ? ಸೊ ಯಾರ್ದು ಕ್ಲೈಂಟಿದ್ದು ಏನು ರಿಕ್ವೈರ್ಮೆಂಟ್ಸ್ ಇಲ್ಲ ಅದನ್ನು ಕಂಪ್ಲೀಟಾಗಿ ವರ್ಕ್ ಮಾಡಿ ಕೊಡೋ ಜವಾಬ್ದಾರಿ ನಿಮ್ಮದು. ಹೌದಾ? ವರ್ಕರ್ಸ್ ಇರ್ತಾರೆ ನೋಡಿ, ಯಾಕಂದ್ರೆ ಇದು ಸ್ವಲ್ಪ ಹೈ ಲೆವೆಲ್ ಪೋಸ್ಟು. ನಿಮ್ಮ ಕೆಳಗಡೆ ಮಿನಿಮಮ್ ಒಂದು 10 to 12 ಜನ ಇದ್ದೇ ಇರ್ತಾರೆ. ಸೊ ನಿಮ್ಮ ಸ್ಯಾಲ್ರಿನೂ ಅದಕ್ಕೆ ತಕ್ಕಂಗಿರುತ್ತೆ. ಸ್ಕ್ರೀನಿಂಗ್ ಪ್ರೊಫೈಲ್ ಆ್ಯಂಡ್ ಇವ್ಯಾಲ್ಯೂಯೇಟಿಂಗ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಮ್ಯಾನೇಜಿಂಗ್ ದ ಇಂಟರ್ವ್ಯೂ ಕೋಆರ್ಡಿನೇಷನ್ ಆ್ಯಂಡ್ ಫೀಡ್ಬ್ಯಾಕ್ ಸೈಕಲ್ಸ್. ಹೌದಾ? ಸೊ ನಿಮ್ಮದು ಸ್ಕ್ರೀನಿಂಗ್ ಮಾಡಬೇಕು, ಏನೇನು ಮಾಡಿದ್ರು. ಆಮೇಲೆ ಇವ್ಯಾಲ್ಯೂಯೇಟಿಂಗ್ ಕ್ಯಾಂಡಿಡೇಟ್ ಆ್ಯಂಡ್ ಮ್ಯಾನೇಜಿಂಗ್ ದ ಇಂಟರ್ವ್ಯೂನ ಹ್ಯಾಂಡಲ್ ಮಾಡಬೇಕು. ಹೌದಾ? ಸೊ ಅದರ ಅರ್ಥ ಯಾವುದೋ ಒಂದು ಹೊಸ ಎಂಪ್ಲಾಯಿಗೆ ಇಂಟರ್ವ್ಯೂ ತೊಗೊಳ್ಳೋದು ಇರುತ್ತೆ, HR ಥರ. ಹೌದಾ? ಸೊ ಆ ಥರ ವರ್ಕ್ ಇರುತ್ತೆ. ಸೊ ನೆಕ್ಸ್ಟು ಕಂಡಕ್ಟಿಂಗ್ ಫೋನ್ ಸ್ಕ್ರೀನಿಂಗ್ ಆ್ಯಂಡ್ ಸಬ್ಮಿಟಿಂಗ್ ದ ಕ್ವಾಲಿಫೈಡ್ ಪ್ರೊಫೈಲ್ಸ್ ವಿತ್ ಇನ್ ದ ಟೈಮ್ ಲೈನ್ಸ್. ಹೌದಾ? ಸೊ ಇಲ್ಲಿ ನೋಡಿ, ಕಂಡಕ್ಟಿಂಗ್ ಫೋನ್ ಸ್ಕ್ರೀನಿಂಗ್. ಹೌದಾ? ಸೊ ಅವ್ರಿಗೆಲ್ಲ ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಇದು ಮಾಡ್ಕೊಂಡು ಏನು ಮಾಡಬೇಕು, ಸಬ್ಮಿಟಿಂಗ್ ಕ್ವಾಲಿಫೈಡ್ ಪ್ರೊಫೈಲ್ಸ್. ಯಾರು ಕ್ವಾಲಿಫೈ ಇರ್ತಾರೋ ಅವ್ರಿಗೆ ಕಂಪ್ನಿಗೆ ರೀಸೈನ್ ಮಾಡಬೇಕು, ಈ ಥರ. ಸೊ ನೆಕ್ಸ್ಟು ಕೋಆರ್ಡಿನೇಟಿಂಗ್ ಫೇಸ್ ಟು ಫೇಸ್ ಆ್ಯಂಡ್ ಟೆಲಿಫೋನಿಕ್ ಇಂಟರ್ವ್ಯೂ ಸೆಷನ್ಸ್. ಹೌದಾ? ಸೊ ಟೆಲಿಫೋನಿಕ್ ಇಂಟರ್ವ್ಯೂ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಬೇಕು. ಸೊ ಈ ಥರ ವರ್ಕ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಎನ್ಶೂರ್ ಕ್ಯಾಂಡಿಡೇಟ್ಸ್ ಎಕ್ಸ್ಪೀರಿಯನ್ಸ್. ಹೌದಾ? ಸೊ ಕ್ಯಾಂಡಿಡೇಟ್ಸ್ ಇದು ಎಕ್ಸ್ಪೀರಿಯನ್ಸ್ ತೊಗೋಬೇಕು. ಹೌದಾ? ಸೊ ಯಾರೋ ಹೊಸ ಎಂಪ್ಲಾಯೀಸ್ ಜಾಯ್ನ್ ಆಗಿರ್ತಾರೆ, ಅವರು ಟ್ರೈನಿಂಗ್ ಕೊಡೋದು ಇರುತ್ತೆ, ಅವರೆಲ್ಲ ಮಾಡೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಸೊ ನೆಕ್ಸ್ಟು ಪಾರ್ಟ್ನರಿಂಗ್ ವಿತ್ ದ ಇಂಟರ್ನಲ್ ಟೀಮ್ಸ್ ಮೆಂಬರ್ಸ್ ಟು ಎಕ್ಸಿಕ್ಯೂಟ್ ಆಲ್ ಪೋಸ್ಟ್ ಇಂಟರ್ವ್ಯೂ ಪ್ರೊಸೆಸ್ ಎಫಿಷಿಯೆಂಟ್ಲಿ. ಹೌದಾ? ಸೊ ಎಲ್ಲ ಪೋಸ್ಟು ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ, ಅದನ್ನ ನೀಟಾಗಿ ಮಾಡ್ಕೊಂಡು ಹೋಗಬೇಕು. ಸೊ ಬಿಲ್ಡಿಂಗ್ ಆ್ಯಂಡ್ ಮೇಂಟೈನಿಂಗ್ ದ ಸ್ಟ್ರಾಂಗ್ ರೆಸ್ಯೂಮ್ ಡೇಟಾಬೇಸ್. ಹೌದಾ? ಸೊ ಯಾರದೇ ತೊಗೊಂಡ್ರು ಅವ್ರದ್ದು ಏನಿರಬೇಕಪ್ಪ, ರೆಸ್ಯೂಮ್ ಚೆನ್ನಾಗಿರಬೇಕು ಆ್ಯಂಡ್ ವರ್ಕರ್ಸು ಚೆನ್ನಾಗಿ ವರ್ಕ್ ಮಾಡಬೇಕು. ಆ ಥರ ಕ್ಯಾಂಡಿಡೇಟ್ನ ನೀವು ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಇನೋವೇಟಿಂಗ್ ನ್ಯೂ ರಿಕ್ರೂಟ್ಮೆಂಟ್ ಟೆಕ್ನಿಕ್ಸ್ ಫಾರ್ ದಿ ಫಾಸ್ಟರ್ ಆ್ಯಂಡ್ ಬೆಟರ್ ಕ್ವಾಲಿಟಿ. ಹೌದಾ? ಹೊಸ ನ್ಯೂ ರಿಕ್ರೂಟ್ ಟೆಕ್ನಿಕ್, ಹೊಸ ಟೆಕ್ನಿಕ್ನ ಇಂಟರ್ವ್ಯೂಲ್ಲಿ ಯಾವ ಥರ ನೀವು ಅಂದರೆ ಸಾರ್ಟ್ ಔಟ್ ಮಾಡಬೇಕಲ್ವ ಕ್ಯಾಂಡಿಡೇಟ್ಸ್ನ, ಅಲ್ಲಿ ಹೊಸ ಟೆಕ್ನಿಕ್ನ ಆ್ಯಡ್ ಮಾಡಿ ಆ ಸಾರ್ಟ್ ಔಟ್ ಮಾಡಲಿಕ್ಕೆ ಈಸಿಯಾಗಿ ಮಾಡೋ ಥರ ಮಾಡಿಕೊಡ್ಬೇಕು. ಸೊ ನೆಕ್ಸ್ಟು ಅಪ್ಲೈ ಲಿಂಕ್ ಬಂದುಬಿಟ್ಟು ಇಮೇಲ್ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದಕ್ಕೆ ನಿಮ್ಮದು ರೆಸ್ಯೂಮ್ ಸೆಂಡ್ ಮಾಡಬೇಕು ವಿತ್ ಎಕ್ಸ್ಪೀರಿಯನ್ಸ್ ಲೆಟರು ಆ್ಯಂಡ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಡೀಟೇಲ್ಸ್ ಇನ್ ಯುವರ್ ಮೇಲ್. ಹೌದಾ? ಸೊ ಇಮೇಲಲ್ಲಿ ಟೋಟಲ್ ಎಕ್ಸ್ಪೀರಿಯನ್ಸು, ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಹಾಕಬೇಕು. ಕರೆಂಟ್ CTC, ಪ್ರೆಸೆಂಟ್ CTC ಸ್ಯಾಲ್ರಿ ಎಷ್ಟಿದೆ ಅದನ್ನ ಹಾಕಬೇಕು. ಎಕ್ಸೆಪ್ಟೆಡ್ CTC, ನಿಮ್ಗೆ ಎಷ್ಟು ಬೇಕು. ಈ ಕಂಪ್ನಿ ಚೇಂಜ್ ಮಾಡ್ತಾರೆ, ನೀವು ಸ್ಯಾಲ್ರಿ ಹೈ ಲೆವೆಲ್ ಎಕ್ಸೆಪ್ಟ್ ಮಾಡ್ತಿರಲ್ವ, ಸೊ ನಿಮ್ಗೆ ಎಷ್ಟು ಬೇಕು ಅದನ್ನ ಹಾಕಬೇಕು. ಆ್ಯಂಡ್ ನೋಟಿಸ್ ಪೀರಿಯಡ್ ಇದ್ದರೆ ಆ ಕಂಪ್ನಿ ಬಿಟ್ಟು ಈ ಕಂಪ್ನಿಗೆ ಬರೋಕ್ಕೆ ಟೈಮ್ ಪೀರಿಯಡ್ ಇರುತ್ತೆ, ಆ ನೋಟಿಸ್ ಪೀರಿಯಡ್ ನಿಮ್ಮದು ಕೇಳಬೇಕು ಎಷ್ಟು ಅಂತೇಳಿ. ಆ್ಯಂಡ್ ಕರೆಂಟ್ ಲೊಕೇಶನ್ ಎಲ್ಲಿ ವರ್ಕ್ ಮಾಡ್ತಿದ್ರೆ ಅದನ್ನ ಹೇಳ್ಬೇಕು. ಹೌದಾ? ಇಷ್ಟು ಇದ್ರ ಪ್ರೊಸೆಸ್ ಇದೆ. ಇನ್ನು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾರು ನಿಮ್ಮ ಫ್ರೆಂಡ್ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದವ್ರು ಏನಾದರೂ ಇದ್ದರೆ ಅವರಿಗೆ ಇದನ್ನ ಶೇರ್ ಮಾಡಿ.
ಆದಷ್ಟು ಬೇಗ ಅವ್ರ ಜಾಬ್ ಆಗುತ್ತೆ. ಸೊ ಥ್ಯಾಂಕ್ ಯು. ಇದೇ ಥರ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ.